ಎದೆಯನ್ನೇ ಸುಡೋ ಉಸಿರೋ. ರಣಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ. ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು, ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಲ್ತರು, ನೀ ಮುನ್ನುಗ್ಗಿ ದೇಶನ ಕಾಯುವೆ. ಜನಗಣ ಮನ ಎದೆಯಲಿದೆ ಓಹೋ, ಬಲಿದಾನ ಕುನು ನೀನು ರೆಡಿಯೋ. ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ, ಎಂದೆಂದು ನಿಂಗೆ ಜಯ ಹೋ. ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ. ನಿನ್ನ ನಡುಕ ಆ ವೈರಿ ಪಡೆಗೆ, ನಿಮ್ಗೆ ಎಲ್ಲಿ ಭಯವಿಲ್ಲ ರಣರೋಚಕ. ನಿನ್ನ ನೆರಳೆ ಧೈರ್ಯ ನಮಗೆ, ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ, ನಿನ್ನ ಸೇವೆ ಶ್ರೇಷ್ಠ ನಮಗೆ. ಗಡಿಯಲ್ಲಿ ಸಿಡಿದೇಳುವ ಸೈನಿಕ, ದಿನವೂ ಹೋರಾಟ, ಬಂದೂಕಿನ ಒಡನಾಟ, ಹೊಸ ಸಮರದ ಸೆಣಸಾಟ. ಓ ನೀನು ಧೈರ್ಯದ ಸಾಮ್ರಾಟ. ಹೆತ್ತವರ ಬಿಟ್ಟಿರುವೆ, ಬಯಕೆಗಳ ತೊರೆದಿರುವೆ, ದೃಢವಾಗಿ ನಿಂತಿರುವೆ, ಈ ದೇಶಕ್ಕೆ ಮುಡಿಪಾಗೆ ಇರುವೆ. ಈ ಕೇಸರಿ ಬಿಳಿ ಹಸಿರು ನಿನ್ನೆದೆಯ ಪ್ರತಿ ಉಸಿರು, ಅಜರಾಮರ ಹೆಸರು. ಹೇ ನಿನಗೆ ಸಾಟಿ ಯಾರೋ, ದಿನ 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 ದುಡಿವೆ ನೀನು ಓಹೋ, ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿಯೋ, ಕಣ ಕಣದಲ್ಲೂ ದೇಶ ಪ್ರೇಮ ಓಹೋ, ಎಂದೆಂದು ನಿಂಗೆ ಜಯ ಹೋ. ಮಡಿದ ಹುತಾತ್ಮರ ಹೃದಯದ ಹೆಣೆದ ಧ್ವಜವೇ ಜೈ ಹಿಂದ್, ಸಿಡಿದ ಯೋಧರ ನೆತ್ತರು ಬರೆದ ಚಕ್ರವೇ ಜೈ ಹಿಂದ್. ಜೈ ಜವಾನ್ ಜೈ ಭಾರತ್. ಅಗ್ನಿ ಕಣದಲ್ಲಿ ರಣಛಣಕ ಹಳೆ ಸಿಡಿಲ ಸಿಂಹಗಳು ಜೋಗೆ, ಕ್ರೂರ ತಲಿಗಳೇ ಗುಳ್ಳೆ ನರಿಗಳೇ ಪ್ರಳಯ ಗರ್ಜನೆ ಸಾಗಿ. ಚಿತ್ತನು ಬಿಡವೋ ಮೂಢ, ಆಡೋ ಬುದ್ಧನ ಹಾಡ, ಅಜಾದ ತತ್ವದ ನಾಡ, ಬಂದ್ರೆ ಭಸ್ಮವು ನೋಡ. ಜೈ ಜವಾನ್ ಗಾಂಧಿ ಗೋಖಲೆ ಶಾಂತಿಯ ಇಂಡಿಯಾ ಇಂಡಿಯಾ.
ಗಡಿಯ ಕಾಯುವ ಸಿಡಿಲ ಮರಿಗಳೇ, ತ್ಯಾಗ ಬಲಿದಾನ ಮುಕುಟ ಮಣಿಗಳೇ, ಯಾವ ಹಳ್ಳಿಯೋ ಯಾರ ಬಳ್ಳಿಯೋ ನಾಡ ಬೆಳಗುವ ಭುವನ ಗಲಿಗಳೇ, ಪರ್ವತದ ಮಡಿಲಿಗೆ ಪ್ರಾಣವ ಪಣಬಿಟ್ಟ ಸಿಡಿಮದ್ದಿಗೆ ಎದೆಯೊಡ್ಡುತ್ತ ಶತ್ರುಗಳ ಸದೆ ಬಡಿವ ನಾಡೊಂದು ನಾವೊಂದು ಇಂದು ಎಂದು ಒಂದೇ ನಾವು ಒಂದೇ, ನಾಡೊಂದು ನಾವೊಂದು ಇಂದು ಎಂದು ಒಂದೇ ನಾವು ಒಂದೇ. ಕಾರ್ಗಿಲ್ ಕಣದಲ್ಲಿ ರಣಜನ ಕಹಳೆ ಸಿಡಿಲ ಸಿಂಹಗಳು ಜೋಗೆ, ಕ್ರೂರ ತಳಿಗಳೇ ಗುಳ್ಳೆನರಿಗಳೇ ಪ್ರಳಯ ಗರ್ಜನೆ ಸಾಗೆ, ಚಿದ್ದನು ಬಿಡವೋ ಮೂಢ ಹಾಡೋ ಬುದ್ಧನ ಹಾಡ, ಅಜಾದು ತತ್ವದ ನಾಡ ಬಂದ್ರೆ ಭಸ್ಮವು ನೋಡ. ಜೈ ಜವಾನ್ ಸುಭಾಷ್ ಭಗತರ ಕ್ರಾಂತಿಯ ಇಂಡಿಯಾ. ಯುದ್ಧದ ಹಕ್ಕೆ ಎಲ್ಲೇ ಇಲ್ಲವೇ, ಮನುಕುಲಕ್ಕೆ ಮುಕ್ತಿ ಇಲ್ಲವೇ, ಮಾನವತೆಗೆ ಯುದ್ಧ ಶಾಪ ಬೆಳಗುತ್ತಾಯೇ ಮೋಕ್ಷ ದೀಪ, ಗಡಿಯ ಗುಡಿಗೆ ಗುಂಡಿಗೆ ಕೊಡುವ ಯೋಧ ಭಾರತಿಗೆ ಮಗನಾದೆ ನಾಡಿಗೆ ನೆರಳಾದೆ, ನಾಡೊಂದು ನಾವೊಂದು ಇಂದು ಎಂದು ಒಂದೇ ನಾವು ಒಂದೇ, ನಾಡೊಂದು ನಾವೊಂದು ಇಂದು ಎಂದು ಒಂದೇ ನಾವು ಒಂದೇ. ಕಾರ್ಗಿಲ್ ಕಣದಲ್ಲಿ ರಣಝಣ ಕಹಳೆ ಸಿಡಿಲ ಸಿಂಹಗಳು ಜೋಕೆ, ಕ್ರೂರ ತಳಿಗಳೇ ಗುಳ್ಳೆನರಿಗಳೇ ಪ್ರಳಯ ಗರ್ಜನೆ ಸಾಗೆ, ಚಿದ್ದನು ಬಿಡವೋ ಮೂಢ ಹಾಡೋ ಬುದ್ಧನ ಹಾಡ, ಅಜಾದು ತತ್ವದ ನಾಡ ಬಂದ್ರೆ ಭಸ್ಮವು ನೋಡ. ಜೈ ಜವಾನ್ ಗಾಂಧಿ ಗೋಖಲೆ ಶಾಂತಿಯ ಇಂಡಿಯಾ, ಸುಭಾಷ್ ಭಗತರ ಕ್ರಾಂತಿಯ ಇಂಡಿಯಾ, ಮಡಿದ ಕೃತಾತ್ಮರ ಹೃದಯದಿ ಹೆಣೆದ ಧ್ವಜವೇ ಜೈ ಹಿಂದ್, ಸಿಡಿದ ಯೋಧರ ನೆತ್ತರು ಬರೆದ ಚಕ್ರವೇ ಜೈ ಹಿಂದ್. ಜೈ ಜವಾನ್ ಜೈ ಭಾರತ್. ನುಸುಳಿ ಬರಲಿ ಎದೆ ಕೊಟ್ಟು ನಿಲ್ಲುವೆ, ದರಗುಟ್ಟೋ ಚಳಿಯೇ ಇರಲಿ ಮೈ ಸುಡುವ ಬಿಸಿಲೇ ಬರಲಿ, ಎದೆ ಬಡಿತ ನಿಂತು ಹೋಗಲಿ ನೀ ದೇಶ ಕಾಯುವೆ. ಹೆತ್ತವರಲ್ಲೇ ಬಿಟ್ಟು ಸಂಗಾತಿಯ ದೂರ ಬಿಟ್ಟು ಮಕ್ಕಳನ್ನು ಮರೆತು ಬಿಟ್ಟು ಆದ ಸೈನಿಕ, ಕನಸುಗಳ ಮೂಟೆ ಕಟ್ಟಿ ದೇಶ ಕಾಯೋ ಆಸೆ ಪಟ್ಟೆ, ಎಂಟೆ ದಯ ಬಂಟ ನೀನು ದೇಶ ರಕ್ಷಕ.
ಕೇಸರಿ ಬಿಳಿ ಹಸಿರು ನಿನ್ನ ಎದೆಯ ಉಸಿರು ಕೊನೆ ತನಕ ನಿನ್ನೆಸರು ಅಜರಾಮರ ಭಾರತಾಂಬೆಯ ಹೆಮ್ಮೆಯ ನಮ್ಮೆಲ್ಲರ ನಲ್ಮೆಯ ಗಡಿಯನ್ನು ಕಾಯುತ್ತಿರುವ ವೀರ ಸೈನಿಕ ಎದುರಾಳಿ ನುಸುಳಿ ಬರಲಿ ಎದೆ ಕೊಟ್ಟು ನಿಲ್ಲುವೆ ದರಗುಟ್ಟೋ ಚಳಿಯೇ ಇರಲಿ ಮೈ ಸುಡುವ ಬಿಸಿಲೇ ಬರಲಿ ಎದೆ ಬಡಿತ ನಿಂತು ಹೋಗಲಿ ನೀ ದೇಶ ಕಾಯುವೆ ಹೆತ್ತವರಲ್ಲೇ ಬಿಟ್ಟು ಸಂಗಾತಿಯ ದೂರ ಬಿಟ್ಟು ಮಕ್ಕಳನ್ನು ಮರೆತು ಬಿಟ್ಟು ಆದ ಸೈನಿಕ ಕನಸುಗಳ ಮೂಟೆ ಕಟ್ಟಿ ದೇಶ ಕಾಯೋ ಆಸೆ ಪಟ್ಟೆ ಎಂಟೆ ದಯ ಬಂಟ ನೀನು ದೇಶ ರಕ್ಷಕ
तिरंगा माँ से है माटी, माँ से है माथा, माथे पे माटी सजा के चले। माए चलती रहे बेखौफ हवाएं, लहरा के झूमे तिरंगा।
देता है। माँ से है माटी, माँ से है माथा, माथे पे माटी सजा के चले। लहरा के झूमे तिरंगा, तारों को छूमे तिरंगा। मेरे लहू का है फायदा क्या, आए ना मां जो ये काम तेरे। आबाद रहे तू, तारों को छूमे तिरंगा। हाँ झूमे तिरंगा, तारों को हाँ झूमे तिरंगा। సరిహద్దున నువ్వు లేకుంటే కను పాప కంటి నిండుగా నిద్రపోతురా నిద్రపోతురా. నిలువెత్తును నిప్పు కంచెవై నువ్వుంటేనే జాతి బావుగా ఎగురుతుందిరా, పైకెగురుతుందిరా. ఇల్లే ఇండియా, దిల్లే ఇండియా, నీ తల్లే ఇండియా, తన భరోసా నువ్వే దేశం కొనక. సెలవే లేని సేవక ఓ సైనిక, పనిలో పరుగే తీరిక ఓ సైనిక, ప్రాణం అంత తేలిక ఓ సైనిక, పోరాటం నీకో వేడుక ఓ సైనిక. దేహంతో విడిపోదే కథ, దేశంలో మిగిలుంటుందిగా. సమరం పొడిలో నీ మరణం, సమయం తలచే సంస్మరణం, చరితగా చదివే తరములకు నువ్వో స్ఫూర్తి సంతకం. వస్తులు లెక్క పెట్టవే ఓ సైనిక, పుస్తలు లక్ష్య పెట్టవే ఓ సైనిక, ప్రతి దుస్తుల సాక్షిగా ఓ సైనిక, ప్రతి పూట నీకో పుట్టుకే ఓ సైనిక. బతుకిది గడవదు అని నువ్విటు రాలేదు, ఏ పని తెలియదు అని నీ అడుగిటు పడలేదు. తెగువగు ధీరుడివని, బలమగు భక్తుడని, వేలెత్తి ఎలుగెత్తి భూమి పిలిచింది నీ శక్తిని నమ్మి. దిల్లే ఇండియా, దిల్లే ఇండియా, దిల్లే ఇండియా, దిల్లే ఇండియా, నీ తల్లే ఇండియా, తన భరోసా నువ్వే దేశం కొనగా. నువ్వు మండే భాస్వరం ఓ సైనిక, జ్వాలా గీతం నీ స్వరం ఓ సైనిక, బతుకే వందే మాతరం
ನಮ್ಮ ನಾಯಕ. ರಕ್ಷಣೆಯ ಮಾಡು ದೇವರೇ ನೀನೇ ನಮ್ಮ ಪಾಲಿನ ದೊರೆ. ನಿನ್ನ ಸ್ಥಾನವು ಹಿಂದೂಸ್ಥಾನವು ಇಲ್ಲೇ ಇಂಡಿಯಾ, ಇಲ್ಲೇ ಇಂಡಿಯಾ, ನಿನ್ನಲ್ಲೇ ಇಂಡಿಯಾ. ನಮ್ಮ ಭರವಸೆ ನೀನೆ ದೇಶದ ಕಂದ, ನೀನೆ ದೇಶದ ನಾವಿಕ. ಓ ಸೈನಿಕ ಶತ್ರುಗೆ ಶಿಕ್ಷಕ, ಓ ಸೈನಿಕ ತ್ರಿವರ್ಣಕ್ಕೆ ನೀನೆ ತಾರಕ. ಓ ಸೈನಿಕ ಹೋರಾಟದ ಕಾರಕ. ಓ ಸೈನಿಕ ದೈವ ನೀನೆಂದು ಭಾರತ ಮಾತೆಯ ಕಣಕಣತಿ ಉಸಿರು ನೀನೆ ಎಂದೆಂದು. ನೀನೇ ದೇಶದ ನಾವಿಕ, ಓ ಸೈನಿಕ ಶತ್ರುಗೆ ಶಿಕ್ಷಕ. ಓ ಸೈನಿಕ ತ್ರಿವರ್ಣಕ್ಕೆ ನೀನೆ ತಾರಕ. ಓ ಸೈನಿಕ ಹೋರಾಟದ ಗೆಲುವ ಕಾರಕ. ಓ ಸೈನಿಕ ನೀನಿರುವೆ ನಮಗಾಗಿ. ಸ್ವಾರ್ಥವ ತಿಳಿಯದಿರೋ ನೀನೇ ಕಾಯಕ ಯೋಗಿ. ಯುದ್ಧದ ನೀಡಿರಲು ಆಯುಧವೇ ಬೇಕಿಲ್ಲ. ಸರಿ ಸಾಕಿ ಯಾರಿಲ್ಲ ನಿನಗೆ ಶತಕೋಟಿ ಜನಕ್ಕೆ. ಇಲ್ಲೇ ಇಂಡಿಯಾ, ಇಲ್ಲೇ ಇಂಡಿಯಾ, ಇಲ್ಲೇ ಇಂಡಿಯಾ, ಇಲ್ಲೇ ಇಂಡಿಯಾ, ನಿನ್ನಲ್ಲೇ ಇಂಡಿಯಾ. ನಮ್ಮ ಭರವಸೆ ನೀನೆ ದೇಶದ ಕಂದ, ನೀನೆ ದೇಶದ ನಾವಿಕ. ಓ ಸೈನಿಕ ಶತ್ರುಗೆ ಶಿಕ್ಷಕ. ಓ ಸೈನಿಕ ತ್ರಿವರ್ಣಕ್ಕೆ ನೀನೆ ತಾರಕ. ಓ ಸೈನಿಕ ಹೋರಾಟದ ಗೆಲುವ ಕಾರಕ. ಓ ಸೈನಿಕ ಮಾರೆ ನೋಟ ನೋಡೈತೆ, ಕಾಲು ಕೆರೆದು ನಿಂತೈತೆ. ಕುಟುರು ಹಾಕಿ ಬಂದೈತೆ, ಎದುರು ಹೋದ್ರೆ ಗುಂತೈತೆ. ನೋಟೋಕೆ ನೋಬಲು ಸಿಂಪಲ್ಲು, ಇವನ ಗುಂಗೆ ಡಪ್ಪಲ್ಲು. ಆಡೋ ಆಟ ಬಹಳ ಚಾಲು, ಬೇಕಾ ಬೇಕಾ ಸಾಂಪಲ್ಲು. ಹೆಸರು ಕದರು ತಿಮಿರು, ನೋಡೋಂಗೆ ಬೆವರು ಬ್ರದರು. ಟಗರು ಟಗರು ಇವನ ಮೊಗರು.
ಒಂದು ಬಾರಿ ಇಡುವ ಗುಣ ಆಮೇಲೆ ಯಾರೋ ಕಾಯೋರು ನಿನ್ನ ಒಂದು ಬಾರಿ ಗಣಕೋ ಮುನ್ನ ನೂರಾರು ಸಾರಿ ನೀ ಯೋಚಿಸೋದು ಚೆನ್ನ ಪ್ರೀತಿ ಮಾಡಿ ಮೈಯ ಸವರು ಪ್ರಾಣನೇ ನೀಡೋ ಗೆಳೆಯನೇ ಇವನು ತೋರಿ ನೋಡು ನಿನ್ನ ಪೊಗರು ಸತ್ತೇನೆ ಇರದಂತೆ ಖುದ್ದ ಬಿಡೋನು ಮಗನೇ ಇವನು ಆ ಶಿವನೇ ಇವನ ಮೈಯಲ್ಲಿ ಕುಂತ ಟಗರು ಹತ್ತು ಟಗರು ಇದು ಈ ಮೂರ ಟಗರು ಜೋರಾಗಿ ಇದರ ಹೆಸರು ಹೇಳಬೇಡ ಕಣೋ ಬ್ರದರು ಯಾವತ್ತು ಇದರ ಎದುರು ಹೋಗಬೇಡ ಕಣೋ ಬ್ರದರು ಇದು ತಿಮಿರು ಇರುವ ಟಗರು ಧೈರ್ಯ ಇದರ ಉಸಿರು ಓ ಮಗನೇ ಇವನು ಆ ಶಿವನೇ ಇವನ ಮೈಯಲ್ಲಿ ಕುಂತ ಗ್ರಾಮ ದೇವತೆಯಾಗಿರತಕ್ಕಂಥ ಚಂದ್ರಗಿರಿಯಲ್ಲಿ ನನ್ನ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ ಊರಿನ ಈ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ लहान मुलं आपण शांतता ಪರಮ ಪೂಜ್ಯರು ಆಧ್ಯಾತ್ಮದ ಉನ್ನತೀಕರಣಕ್ಕಾಗಿ ಸಾಮಾನ್ಯ ಜನರಿಗೆ ಮುಟ್ಟಿಸುವಲ್ಲಿ ಇಡೀ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರತಕ್ಕಂಥ ಆತ್ಮೀಯರು ಯುವ ಸನ್ಯಾಸಿಗಳಾಗಿರತಕ್ಕಂಥ ಅಮರೇಶ್ವರ ಮಹಾರಾಜರಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಆಗಿನ ಕಾಲದಲ್ಲಿ BEd ಆಗಿರತಕ್ಕಂಥವರು ಯಾರೂ ಇರಲಿಲ್ಲ. ಅಥಣಿ ತಾಲೂಕಿನಲ್ಲಿ 3 ಜನ ಇದ್ದೀವಿ MA BEd ಆದವರು, ಕೇವಲ 3 ಜನ ಇದ್ದೀವಿ ಅಥಣಿ ತಾಲೂಕಿನೊಳಗ. ಆ ಸಂದರ್ಭದೊಳಗೆ ನೌಕರಿಗಳು ಕೈ ಮಾಡಿ ಕರಿತಿದ್ದು ನಮ್ಮಲ್ಲಿ ಬರ್ರಿ ನಮ್ಮಲ್ಲಿ ಬರ್ರಿ ನಮ್ಮಲ್ಲಿ ಬರ್ರಿ ಅಂತ. ಇಲ್ಲಿ ಊರು ಸಮೀಪ ಅನುಕೂಲ ಆದಿತ್ತು ಅಂತೇಳಿ ನಾನು ಸೇರ್ಲಕ್ಕೆ ಬಂದಾಗ ನಮ್ಮ ಮನೆಯವರ ತಂದೆ ತಾಯಿಯರು ನೀ ಜಗದಾಗ ಎಲ್ಲೇರೆ ನೌಕರಿ ಮಾಡಕ್ರೆ ಶಾಂಬರಿಗೆ ಮಾತ್ರ ಹೋಗ್ಬೇಡ ಅಂತೇಳಿ ಸ್ಪಷ್ಟ ತಾಕೀತು ಮಾಡಿದ್ರು. ತುಸು ದಿವಸ ಅಂತೂ ನನ್ನ ಜೋಡಿ ನಮ್ಮವು ಮಾತಾಡ್ಲಿಲ್ಲ. ಯಾಕಂತಂದ್ರೆ ಶಾಂಬರಿಗೆ ಕೆಟ್ಟ ಊರ ನೀ ಹೋಗ್ಬೇಡ, ನೀ ಎಲ್ಲೇರೆ ಮಾಡೋ ದುಡುತ್ತೇನೋ ಕರೆ ಬೇಡ ಅಲ್ಲಿ. ಆವಾಗ ನಾನು ನಿರ್ಣಯ ತೆಗೆದುಕೊಂಡದ್ದು, ನಾನು ಒಬ್ಬ ಸುತ್ತಿದ್ರ ಈ ಜಗತ್ತಿನೊಳಗೆ ಎಲ್ಲಿ ಬೇಕಾದಲ್ಲಿ ಬದುಕಬಹುದು ಅನ್ನತಕ್ಕಂಥ ಆತ್ಮವಿಶ್ವಾಸ ನನಗೆ. ಇಲ್ಲಿ ಯಾವ ಓಣ್ಯಾಗ ಮಣಿ ಮಾಡಬೇಡ ಅಂತಿದ್ರ ನನಗೆ, ಯಾವ ಓಣ್ಯಾಗ ಮಣಿ ಮಾಡಬೇಡ ಅಂತಿದ್ರಲ್ಲ ಅದ ಓಣ್ಯಾಗ 10 ವರ್ಷ ಕಳೆದಿನ. ಅಂಥ ಒಂದು ಸಂಬಂಧವನ್ನ ನಾನು ಈ ಊರೊಳಗೆ ಇಟ್ಟುಕೊಂಡು ಬಂದಿರತಕ್ಕಂಥ, ನನ್ನ ಆಯುಷ್ಯದಲ್ಲಿ ಎಂದಿಗೂ ಯಾರಿಗೂ ಕೆಡಕನ್ನ ಬಯಸಲಾರದ, ಒಮ್ಮೆ ಪೂರ್ಣಾವಧಿಯಾಗಿ ಸೇವೆಗೆ ಮನಸ್ಸು ಕೊಟ್ಟ ನಂತರ ಬಹುಶಃ ಈ ಬಿಲ್ಡಿಂಗ್ದೊಳಗೆ ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲ್ನೊಳಗೆ ಎಲ್ಲಿ ತಕ ಇರ್ತಿದ್ದೆ ಅಂತಂದ್ರೆ ರಾತ್ರಿ 10 ಗಂಟೆಗೆ ಹುಡುಗರನ್ನ ಪ್ರೇಯರ್ ಮಾಡಿ ಮನಗಿಸಿ ಮತ್ತ ನಸಿಕಿನೊಳಗೆ 4:15 ಗಂಟೆಗೆ ಇಲ್ಲಿ ಬಂದ ಅವ್ರನ್ನ ಎಬ್ಬಿಸಿ ಇದೇ ಗ್ರೌಂಡ್ನಾಗ ರೌಂಡ್ ಹಾಕಿಸಿ ಓಡಿಸಾಡಿ ಅವ್ರ ನಿದ್ದೆ ಹೋಗಿಸಿ ಅಭ್ಯಾಸ ಮಾಡ್ಲಕ್ಕೆ ಹಚ್ಚಿ ಆಮೇಲೆ ನಮ್ಮ ಮನೆಗೆ ಹೋಗ್ತಿದ್ದೆ. ಅದರ ಪ್ರತಿಫಲ ನನ್ನ ಜೊತೆಗೆ ಎಷ್ಟೋ ಮಂದಿ ನೌಕರಿ ಮಾಡಿದ್ದಾರೆ. ನನ್ನನ್ನು ಯಾಕೆ ಕರೆಸ್ಯಾರು ಅಂತಂದ್ರೆ ಅಂದ ವಿದ್ಯಾರ್ಥಿಗಳಿಗಾಗಿ ನಾನು ಏನು ತ್ಯಾಗ ಮಾಡೀನಿ, ವಿದ್ಯಾರ್ಥಿಗಳಿಗಾಗಿ ನನ್ನನ್ನು ನಾನು ಅರ್ಪಿಸಿಕೊಂಡೀನಿ.
ಅದರ ಪ್ರತಿಫಲ ಇಂದ ನನ್ನನ್ನು ನೀವು ಏನು ಮಾಡ್ತೀರಿ ಅಂತಂದ್ರೆ ಕೈ ಮಾಡಿ ಕರಿತೀರಿ. ಇಂದ ನಾನು ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅರಟಾಳ ಮಠದೊಳಗಿದ್ದೆ. ನಾಳೆ ಕನೇರಿ ಕಾಡ್ಸಿದ್ರು ಬರ್ಲಾತ್ಯಾರಲ್ಲಿ. ಆ ಕಾರ್ಯಕ್ರಮದಲ್ಲಿ ನಾನು पूर्ण नेतृत्व नांदिले. आದರೂ राजाराम या निवृत्तीबद्दल तुम्ही उपस्थित झाला त्याबद्दल धन्यवाद. या कार्यक्रमाला परमपूज्य अमरेश्वर महाराज यांना वंदन करून आजच्या या कार्यक्रमाला उपस्थित असलेले आमच्या गावचे म्हणजे जवळच्याच गावचे आणि हायस्कूलमध्ये हेडमास्टर म्हणून रिटायर्ड झालेले E.T. माळी सर आणि राजारामचे आई आणि वडील, तसेच बिरेश्वर बँकेचे मॅनेजर खिलारे साहेब, तसेच आजच्या या सत्कारमूर्ती राजाराम कंटेकर त्यांच्या सौभाग्यवती. आजचा कार्यक्रम फारच असा अभूतपूर्व झालेला आहे. याला श्रेय मी देतो जे आमचे माजी सैनिक कल्याण विकास संघटना आहे. त्यांनी जे येणाऱ्या प्रत्येक रिटायर्ड योद्ध्याला वीरला सत्कार करून आमच्या गावामध्ये एक अत्यंत परंपरा चालू केलेली आहे. ज्यावेळेला सर्वप्रथम अरुण टोणे यांचा सत्कार झाला तेव्हापासून आत्तापर्यंत जितकी लोक रिटायरमेंट झाली आपली देश सेवा करून त्यांचं का अत्यंत उत्साहानं आज प्रत्येक आमच्या गावात महिन्याला एकदा मुलगा भरती होत आहे. काल परवाच मी ते त्या पोलीस स्टेशनमध्ये होतो. आमचे पॉवरची म्हणायची वेळ येईल. मी आज जास्त बोलत नाही. E.T. माळी सर सगळं आम्हाला बोलवलेच आहेत. E.T. माळी सरांनी मी सांगतो, त्याने ज्यावेळेला इथं नोकरीला येत होतं त्यावेळेला त्यांच्या घरामध्ये इथं जाऊ नका म्हणत होतं. पण सर आमच्या गावामध्ये माजी सैनिक कल्याण विकास संघटनेचे माजी सैनिक श्री अरुण टोणे, श्री मारुती टोणे, माजी सैनिक सुभाष लोहार आपणही मंचावरती उपस्थित राहायचं आहे. थोड्याच वेळात सांगितलेले आपले मुलासाहेब यांनी सांगितल्याप्रमाणे हे गाव काही दिवसानं लहान मुलांना विनंती आहे की आपण शांतता राखायची. आदरणीय परमपूज्य अमरेश्वर महाराज, तसेच ज्येष्ठ माजी सैनिक, वीर सैनिक, माता बहिणी, तसेच गावकरी मंडळी यांना सर्वांना माझा साष्टांग नमस्कार. आज दिवस शंभरी गावात इतिहासामध्ये लिहिला जाणारा दिवस आहे. कारण आज आमच्या गावचे वीर सैनिक 17 वर्षे देश सेवा करून आज सुखरूप गावी घरी पोहोचते. होय, मी बोलतोय राजाराम सीताराम कंटेकर. मद्रास रेजिमेंटचे वीर सैनिक राजाराम सीताराम कंटेकर यांचा प्रवास फार दूर आहे. एक शेतकरी कुटुंबाचे स्वप्न असते. आई वडील सीताराम कंटेकर व्यवसाय शेती, उन्हात अनात तिने आज त्यांचं स्वप्न पुरं केलं. 19 सप्टेंबर 1909 भारतीय सैन्य दलात त्यांची निवड झाली. वेलिंग्टन हे साऊथ आफ्रिका देश आहे. केरळच्या वेलिंग्टनमधून मद्रास रेजिमेंट ट्रेनिंग सेंटरहून त्यांचा प्रवास सुरू झाला. 12 दरम्यान देशभर प्रवास, मणिपूरच्या जंगलात, नागालँडच्या डोंगरात, जम्मू काश्मीरच्या बर्फात, गुजरातच्या रणात, राजस्थानच्या वाळवंटात, सिकंदराबादच्या उन्हात तिरंगा फडकावला. तसेच शंभरीचे नाव 7 समुद्र पार गेले. तसेच त्यांचे लहान बंधू सगळ्या सीताराम कंटेकर हे देखील मोठ्या स्वागत. तसेच शंभरी गावातील भारतीय सैन्य दलात निवड होणाऱ्या युवकांचे सत्कार केले जातात. मला सांगण्यात फार गर्व होतो की संघटना स्थापना झाल्यापासून गावातील
16 युवक सैन्य दलात दाखल झाले आहेत. आपल्या गावात जवळजवळ 100 आसपास भारतीय सैन्य दलात वेगवेगळ्या पदावरून निवृत्त झाले आहेत. जवळजवळ 110 सैनिक सध्या कायम सेवेत आहेत. तसेच मनोगत होईल. आपणास विनंती आहे की आपण मनोगत करावं. ಎರಡೂ ಕೈ ಎತ್ತಿ ಭಾರತ ಮಾತೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ ತಮ್ಮೆರಡೂ ಕೈಗಳನ್ನೆತ್ತೆಲ್ಲರೂ ಆ ಹುಡುಗರುಗಳ ಸ್ವಲ್ಪ ಹೇಳಿ ಈ ಮಿಲಿಟರಿ ಜನ್ಮದಾತೆಯನ್ನ ಭಗವತಿ ಭಾರತ ಮಾತೆಯಲ್ಲಿ ಭಕ್ತಿಯನ್ನ ನಮಿಸಿ ಕ್ಷೇತ್ರದ ಒಡತಿ ನಮ್ಮೆಲ್ಲರ ಆರಾಧ್ಯ ಮಾತೆ ಚಂದ್ರಗಿರಿ ದೇವಿಯಲ್ಲಿ ಭಕ್ತಿಯನ್ನು ಸ್ಮರಣೆಯನ್ನು ಮಾಡಿ ಇವತ್ತು ದೇಶ ಸೇವೆಯನ್ನ ಮಾಡಿ 17 ವರ್ಷಗಳ ಪರ್ಯಂತರವಾಗಿ ತನ್ನ ಆಸೆ ಆಕಾಂಕ್ಷೆಗಳೆಲ್ಲವನ್ನ ಬದಿಗೊತ್ತಿ ದೇಶ ಸೇವೆಯನ್ನ ಗಡಿಯಲ್ಲಿ ತನ್ನ ದೃಢವಾಗಿರ್ತಕ್ಕಂಥ ದಿಟ್ಟತನದಿಂದ ತನ್ನ 17 ವರ್ಷವನ್ನು ಪಯಣಿಸಿರ್ತಕ್ಕಂಥ ಒಬ್ಬ ಸೈನಿಕರ ನಿವೃತ್ತಿ ತಾಯ್ನಾಡಿಗೆ ಮರಳಿ ಬಂದಿರತಕ್ಕಂಥ ಈ ಶುಭಗಳಿಗೆ ಈ ಒಂದು ಶುಭಗಳಿಗೆ ವೇದಿಕೆಯನ್ನು ಅಲಂಕರಿಸಿ ತಮ್ಮೆಲ್ಲ ಈ ಊರಲ್ಲಿ ಅಕ್ಷರದ ಜ್ಯೋತಿಯನ್ನ ಹಚ್ಚಿ ನಿಮ್ಮೆಲ್ಲರ ಬಾಳನ್ನ ಬೆಳಗಿರತಕ್ಕಂಥವ್ರು ಆತ್ಮೀಯರಾಗಿರ್ತಕ್ಕಂಥ ಮಾಳಿಸರಲ್ಲಿ ಕೂಡ ಶರಣಗಳನ್ನ ಹೇಳಿ ದೇಶ ಸೇವೆಯನ್ನ ಮಾಡಿ ಮುಂದೆ ಹೋಗ್ತಕ್ಕಂಥವ್ರಿಗೆ ಮಾದರಿಯಾಗಿರ್ತಕ್ಕಂಥ ರಾಜಾರಾಮ್ ಕಂಟಿಕಾರು ಮತ್ತು ಅವರಿಬ್ಬರು ದಂಪತಿಗಳಿದ್ರೆ ಒಂದ್ಸಲ ಜೋರಾದ ಚಪ್ಪಾಳೆ ಮುಖಾಂತರ ಅವ್ರ ಹೃದಯ ತುಂಬಿ ಹಾರೈಸ್ತಾ ಇದ್ದೀವಿ. ಇಂಥ ಮಗನನ್ನ ಈ ನಾಡಿಗೆ ಈ ದೇಶಕ್ಕೆ ಸೇವೆಯನ್ನ ಸಲ್ಲಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಆ ಇಬ್ಬರು ತಾಯಿ ತಂದೆಗಳು ಕೂಡ ಒಂದು ಬಾರಿ ಹೃದಯ ತುಂಬಿ ಶರಣುಗಳನ್ನ ಹೇಳಿ ನಮ್ಗೆ ಆತ್ಮೀಯರು ಅತ್ಯಂತ ಪುಣ್ಯಾತ್ಮರೇ ಈ ಭಾಗದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಸಂಸ್ಥೆಯನ್ನ ಜೀರೋದಿಂದ ಹೀರೋವರೆಗೆ ಒಯ್ದಿರ್ತಕ್ಕಂಥ ಬಹುತೇಕ ಬಹಳ ಮಂದಿ ಅವರಿಗೂ ಕೂಡ ಹೇಳ್ಯಾರ ಈ ಆರ್ಥಿಕ ವ್ಯವಸ್ಥೆಯಲ್ಲಿ ನಿಮಗೇನ್ ಮಾಹಿತಿ ಅದ ನಿಮಗೇನ್ ಅನುಭವ ಅದ ನಿಮ್ಮ ವೃತ್ತಿಯಿಂದ ಬೇರೆ ಅಂತಕ್ಕಂಥ ಮಾತನ್ನ ಬಹಳ ಜನ ನಿಂದೆ ಕುಂದೆ ಆಡಿದಾಗ ಅವನ ಬಹುತೇಕ ಸವಾಲಾಗಿ ತೆಗೆದುಕೊಂಡು ಈ ಭಾಗದಲ್ಲಿ ಮುಂದುವರೆದಿರ್ತಕ್ಕಂಥ ಒಂದು ಆರ್ಥಿಕ ಸಂಸ್ಥೆಯಲ್ಲಿ ಮದವಾಯಿ ಬೇರೇಶ್ವರ ಬ್ಯಾಂಕು ಕೂಡ ಪ್ರಥಮ ಅಂತಕ್ಕಂಥದನ್ನ ದಿಟ್ಟವಾಗಿ ತೋರಿಸಿಕೊಟ್ಟಿರ್ತಕ್ಕಂಥವ್ರು ಮಹಾದೇವ್ ಸರ್ ಕಿಲ್ಲಾರಿಯವರಿಗೂ ಕೂಡ ಶರಣುಗಳನ್ನ ಹೇಳಿ ವಿಶೇಷವಾಗಿ ಇಂದಿನ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ನಮ್ಮ ಶ್ರೀಮಠದ ಸದೃತ್ತರಾಗಿರ್ತಕ್ಕಂಥ ಸೊಡ್ಡಿಯವರವರಿಗೂ ಕೂಡ ಶರಣುಗಳು ಹೇಳಿ ಇಲ್ಲೆಲ್ಲ ಮಾಜಿ ಸೈನಿಕರೆಲ್ಲ ಬಹಳ ಜನ ಅಭಿಮಾನದಿಂದ ಬಂದಿವಿ. ಬಹುತೇಕ ನೀವು ರಿಟೈರ್ಮೆಂಟ್ ಆಗಿ ಬಂದಾಗ ಎಷ್ಟು ವೈಭೋಗ ಇಲ್ಲ ಇದೆ ಹೌದಿಲ್ಲ. ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ 4 ಜನ ಇದೇನು ಅಗ್ನಿ ಆರ್ಮಿ ಏನಂತಿರ್ಲಿಲ್ಲ ಅದಕ್ಕೆ ಸೆಲೆಕ್ಷನ್ ಆಗಿ ಹೋಗಿ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ಬಹುತೇಕ ಎಲ್ಲರೂ ಟ್ರೈನ್ ಇಳಿ ಕಾಲಕ್ಕಾಲಿ ಹೋಗಿದ್ರು ಅವ್ರಿಗೆ ಗೆಳೆಯರೆಲ್ಲ ಅಷ್ಟು ಅದ್ದೂರಿಯಾಗಿ ಅವ್ರು ಸ್ವಾಗತ ಮಾಡ್ಕೊಂಡು ಬರ್ತಕ್ಕಂಥದ್ದು ಅಂತ ಒಂದು ಎಲ್ಲ ಸೈನಿಕರಿಗೂ ಕೂಡ ಒಂದು ಸಾರಿ ತಮ್ಗೆಲ್ಲ ನಮಸ್ಕಾರಗಳನ್ನ ಹೇಳಿ ಈ ರಾಜಾರಾಮ್ ಸರ್ ಒಂದು ನಿವೃತ್ತಿಯನ್ನ ಕಣ್ ತುಂಬ್ಕೋಬೇಕು, ನಾವು ಅವರಿಗೆ ಅಭಿನಂದಿಸ್ಬೇಕು, ಹಾರೈಸ್ಬೇಕು. ಬಂದಿರ್ತಕ್ಕಂಥ ಎಲ್ಲ ಪೂಜ್ಯ ರೈತ ಬಂದವರೇ ತಾಯಿದ್ದರೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ತಮ್ಗೆಲ್ಲ ಶರಣುಗಳನ್ನ ಹೇಳಿ ಈ ಸುದ್ದಿಯನ್ನ ಕ್ಷಣ ಕ್ಷಣದ ಸುದ್ದಿಯನ್ನ ಎಲ್ಲ ಕಡೆ ಬಿತ್ತರಿಸ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳು ಕೂಡ ಒಂದು ಸಲ ತಮಗೆಲ್ಲ ಅಭಿನಂದನೆಯ ಶರಣುಗಳನ್ನ ಹೇಳಿ ಮತ್ತೊಮ್ಮೆ ಬಂಧುಗಳೇ ರಾಜಾರಾಮ್ ದೇಶದ ಗಡಿ ಗಟ್ಟಿರಬೇಕಂತ ಇವೆರಡೂ ಇತ್ತಂದ್ರೆ ದೇಶ ಉಜ್ವಲ ಮನೆ ಸುಫಲವಾಗ್ತದೆ ಅಂತಕ್ಕಂಥ ಮಾತು ಹೇಳ್ತಾರೆ. ಆಗಲೇ ಬಂಧುಗಳೇ ಮಾಡಿ ಸೈನಿಕರಿಗೂ ಕೂಡ ಮತ್ತೆ ವೀರ ಸೈನಿಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ.
ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಅಜ್ಜ ಅಜ್ಜಿ ಆಗಿರ್ತಕ್ಕಂಥ ಸೀತಾರಾಮ್ ಕಂಟೇಕರ್ ಮತ್ತು ಲಕ್ಕವ್ವ ಕಂಟೇಕರ್ ಅವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದ್ರೆ ಅವ್ರು ಮನಸ್ಸು ಮಾಡಿರ್ಲಿಕ್ಕಂದ್ರ ಅಂಕಲ್ ಇಷ್ಟು ದೊಡ್ಡ ವೇದಿಕೆ ಮೇಲೆ ಹಿಂಗೆ ಬರ್ತಿರ್ಲಿಲ್ಲ. ಅವ್ರು ಅವತ್ತು ಕಷ್ಟಪಟ್ಟು ಅವ್ರನ್ನ ದುಡಿದು ಸಾಕಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಸ್ಯಾರಂದ್ರ ಹೆಮ್ಮೆ ಪಡ್ಬೇಕಾಗಿರ್ತಕ್ಕಂಥ ವಿಷಯನ ಇದು ಬರೀ ನಮ್ಮ ಅಜ್ಜ ಅಜ್ಜಾಗ ಅಷ್ಟೇ ಅಲ್ಲ, ಇಡೀ ನಮ್ಮ ಕಂಟೇಕರ್ ತೋಟಿಗೆ ತುಂಬ
धन्यवाद रेश्मा. विनंती की आपण कृपया शांत राहायचं आहे. ರಾಮದೇವತೆಯಾದ ಶ್ರೀ ಚಂದ್ರಗಿರಿ ದೇವಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ತಂದೆ ತಾಯಿಗಳು, ನಮ್ಮ ಗುರುಗಳು, ನಮ್ಮ ಮಹಾರಾಜರು, ಬ್ಯಾಂಕ್ ಮ್ಯಾನೇಜರು ಹಾಗೂ ಎಲ್ಲರಿಗೆ ಮತ್ತು ನಮ್ಮ ಮಾಜಿ ಸೈನಿಕ್ ಕಲ್ಯಾಣ ವಿಕಾಸ್ ಸಂಘಟನೆ ಸಂಬರ್ಗಿ ಅವರು ಹಾಗೂ ಗ್ರಾಮಸ್ಥರು ಹಾಗೂ ನನ್ನ ಗೆಳೆಯರು, ನನ್ನ ಬಂಧು ಬಾಂಧವರು ಹಾಗೂ ಎಲ್ಲರೂ ನನ್ನ ಕಾರ್ಯಕ್ರಮಕ್ಕಾಗಿ ಬಂದು ನನಗೆ ಹಾರೈಸಿದಂಥ ಎಲ್ಲರಿಗೆ ನನ್ನ ಧನ್ಯವಾದಗಳು. ನಾನು ಈ ದೇಶದ 17 ವರ್ಷ ಸೇವೆಯನ್ನು ಸಲ್ಲಿಸಿ ನಾನು ಈ ಮನೆಗೆ ವಾಪಸ್ ಬರಬೇಕಾದರೆ ತುಂಬ ನನ್ನ ಜೀವನದಲ್ಲಿ ವಾಪಸ್ ಬರಬೇಕಂದ್ರೆ ತುಂಬ ಕಷ್ಟ ಇದೆ. ವಾಪಸ್ ಈ ಊರಿಗೆ ಬಂದಿದ್ದೀನಿ ಅಂದರೆ ತಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಇದ್ದಾಗ ನಾನು ಈ ಊರಿಗೆ ವಾಪಸ್ ಬಂದಿದ್ದೀನಿ. ಇಂದು ನನ್ನ ಜೀವನದ ಅತ್ಯಂತ ಮಹತ್ವದ ದಿನವಾಗಿದೆ. ಹಲವು ವರ್ಷಗಳ ಕಾಲ ಭಾರತ ಸೇನೆಯ ಸೇವೆ ಸಲ್ಲಿಸಿ ಅವಕಾಶ ನನಗೆ ದೊರೆತಿತ್ತು. ಸೇವಾ ಅವಧಿಯಲ್ಲಿ ನನ್ನ ಕುಟುಂಬ ಹಾಗೂ ನನ್ನ ತಂದೆ ತಾಯಿ, ನನ್ನ ಮಡದಿ, ನನ್ನ ತಮ್ಮ, ನನ್ನ ಊರಿನ ಎಲ್ಲರ ಗಣ್ಯರ ಹಾಗೂ ಊರಿನ ಎಲ್ಲ ಜನರ ಸಹಕಾರ ಇತ್ತು ನನಗೆ. ಅದಕ್ಕೆ ಇವಾಗ ನನ್ನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನನ್ನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹಾಗೂ ನನಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಅನ್ನ ಇದು ಮರೆಯದಿರು, ಇಲ್ಲಿ ತಿಂದುವಲಿ ನೆನೆಯದಿರು, ನಂಜಿನ ನಾಲಿಗೆ ನರುಗುವ ಆಯುಧ ಈ ಒಂದೇ ಮಾತರಂ, ಈ ಒಂದೇ ಮಾತರಂ. ಜಾತಿ ಧರ್ಮಗಳ ಒಕ್ಕೂಟ ಒಡೆದು ಆಡದಿರು ಚೆಲ್ಲಾಟ, ದೇಶದ ದ್ರೋಹಕ್ಕೆ ಶಿರವನ್ನೇ ಪಡೆಯುವುದು ಈ ಒಂದೇ ಮಾತರಂ, ಈ ಒಂದೇ ಮಾತರಂ. ಹೆತ್ತ ಕುಡಿಗಳ ಒತ್ತೆ ಇಟ್ಟರು ಟಿಪ್ಪು ತಾಯಿ ನೆಲಕ್ಕೆ, ಅಂತ ಹುಲಿಗಳು ಅಂತ ಕಲಿಗಳು ಬೇಕೋ ಈ ನೆಲಕ್ಕೆ. ಕೇಸರಿಯ ಬಿಳಿ ಪಚ್ಚೆಯಲಿ ಹೊಳೆ ಹೊಳೆವ ಧರ್ಮಚಕ್ರ, ಭಾರತದ ಈ ಬಾವುಟವೇ ಚಿರ ವಿಶ್ವ ಶಾಂತಿ ಪತ್ರ ಹೇಳಿ